ನಮಸ್ಕಾರ. ನಾಳೆ ಫೆಬ್ರವರಿ 22 ನಮ್ಮ ಮನೆ ದೇವರಾದ ಶಂಕರಲಿಂಗ ಜಾತ್ರೆ ಇದೆ ಮತ್ತು ಬ್ರಹ್ಮರಥೋತ್ಸವ. ಅದಕ್ಕೆ ಹೊರಟಿದ್ದೀನಿ. ಜಾತ್ರೆಗೆ ಏನಾರು ಮಾಡ್ಕೊಳೋಣ ಅಂತ ನೈವೇದ್ಯಕ್ಕೆ ನನ್ನ ವೈಫ್ ವಿದ್ಯಾ ಅವರು ಬೇಸನ್ ಲಾಡು ಮಾಡ್ತಾ ಇದ್ದಾರೆ. ಅದರದ್ದು ವಿಡಿಯೋ ಹಾಕ್ತೀನಿ, ನೋಡಿ. ಟೇಸ್ಟಿನ ಬಗ್ಗೆ ನಾಳೆ ಎಲ್ಲರೂ ಪ್ರಸಾದ ಹಂಚಿದಾಗ ಕೇಳಿಬಿಟ್ಟು ವಿಡಿಯೋದಲ್ಲಿ ಹಾಕ್ತೀನಿ. ನಮಸ್ಕಾರ. ಫೆಬ್ರವರಿ 22ನೇ ತಾರೀಕು ನಮ್ಮ ಮನೆ ದೇವರು ಭವಾನಿ ಶಂಕರನ್ ಬ್ರಹ್ಮರಥೋತ್ಸವ ಇದೆ. ಅದಕ್ಕೋಸ್ಕರ ನೈವೇದ್ಯ ಮಾಡೋಕ್ಕೆ ಬೇಸನ್ ಲಾಡು ಮಾಡ್ತಾ ಇದ್ವಿ ಇವತ್ತು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕಡಲೆ ಹಿಟ್ಟು, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಸಕ್ಕರೆ ಮತ್ತು ಏಲಕ್ಕಿ. ಇದನ್ನು ಮಿಕ್ಸಿ ಮಾಡಿ ನಂತರ ಬೆರೆಸ್ಕೋಬೇಕು. ಹೇಗೆ ಮಾಡೋದು ಅಂತ ಇವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ತುಪ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಕಾಯಿ ಇದೆ. ಈಗ ಗೋಡಂಬಿ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗೆ ಹಾಕಿದೆ. ಈಗ ದ್ರಾಕ್ಷಿ ಹಾಕೋಣ. ಅದ್ರ ಜೊತೆಗೆ ದ್ರಾಕ್ಷಿ ಹಾಕಿದ ತಕ್ಷಣ ಇದಕ್ಕೆ ಕಡಲೆ ಹಿಟ್ಟು ಹಾಕೊಂಡು ಹಾಕಿದೆ. ಈಗ ಇದು ಒಳ್ಳೆ ಪರಿಮಳ ಬರೋವರೆಗೂ ಕೈ ಆಡಬೇಕು. ಇದು ಹುರಿದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಆದ್ಮೇಲೆ ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕಿ ಉಂಡೆ ಕಟ್ಟಬೇಕು. ಆಗಿದೆ, ಒಂದು ಸ್ವಲ್ಪ ತಣ್ಣಗಾಗಿದೆ. ಸಕ್ಕರೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಇಷ್ಟು ಸಕ್ಕರೆ ಬೇಕಾಗುತ್ತೆ, ಕಲಿಸ್ಕೋಬೇಕಷ್ಟೆ. ಈಗ ಎಲ್ಲ ಕಲಸಾಗಿದೆ ಸಕ್ಕರೆ ಎಲ್ಲ. ಏನಿದ್ರು ಉಂಡೆ ಕಟ್ಟಿಡಬೇಕು. ಈ ಸೈಜಲ್ಲಿ ಉಂಡೆ ಮಾಡಿರ್ತೀನಿ. ಬೇಸನ್ ಲಾಡು ರೆಡಿ ಆಯಿತು, ನೈವೇದ್ಯಕ್ಕೆ ರೆಡಿ ಆಗಿದೆ.